ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ನಾನಿವತ್ತೊಂದು ಕತೆ ಓದಿ ಅದು ನಿಮ್ಮ ಜೊತೆ ಹಂಚ್ಕೋಬೇಕಂಥೇಳಿ ಸ್ವಲ್ಪ ನನಗೆ ಅನ್ನಿಸ್ತು. ನನ್ನ ಯುವ ಮಿತ್ರರೇ, ಒಂದು ಊರಲ್ಲಿ ಒಬ್ಬ ಸಂತರಿದ್ದರು. ಆ ಸಂತರು ಊರು ಹೊರಗೆ ಕಟ್ಟಿ ಮ್ಯಾಗ ಕುಂತಿರು. ಅಲ್ಲಿಂದ ಒಬ್ಬ ರಾಜ ಬಂದು ಸಂತರಿಗೆ ನಮಸ್ಕರಿಸಿ ಕೂಡ್ತಾನೆ. ಆ ರಾಜೇಂದೊಂದು ಅನಿಸಿಕೆ ಇರ್ತದಕ್ಕೆ ಅವ್ರ ಸಂತರು ಅವರೇ ಇವನಿಗೆ ಗೊತ್ತು ಹಿಡಿಬೇಕಂತೇಳಿ ಸಂತರು ಅವನಿಗೆ ಗೊತ್ತು ಹಿಡಿದ. ರಾಜ ಅಂತಾನ ಸಂತರಿಗೆ ನಾನು ಯಾರು ಅಂತ ಕೇಳ್ತಾನೆ. ನೀನು ಯಾರು ಅಂತ ಕೇಳ್ತಾರವ. ರಾಜ ಅಂತಾನ, ನಾ ರಾಜ ಇದ್ದೆ, ನನಗೆ ಗೊತ್ತಿರಲ್ರಿ ನೀವು, ನಾ ರಾಜ ಇದ್ದೀನಿ ಅಂತಾನೆ. ರಾಜ ಇಲ್ದಾಗ ನೀ ಯಾರು ಅಂತ ಕೇಳ್ತಾರೆ. ಆ ರಾಜನೇ ಇಲ್ಲದಾಗ ನೀ ಯಾರು? ಆ ರಾಜ ಇಲ್ದಾಗ ನಾನು ಅತ್ಯಂತ ಅಗರ್ಭ ಶ್ರೀಮಂತ ಇರ್ತೀನಿ ಅಂತ. ಶ್ರೀಮಂತಿಕೆ ಹೋದ್ಮ್ಯಾಕ ನೀನು ಯಾರು ಅಂತ. ಶ್ರೀಮಂತಿಕೆ ಹೋದ್ಮ್ಯಾಕ ನಾನು ವೀರ ಯೋಧ ಅಂತಾನೆ. ಯುದ್ಧ ಮುಗಿದ ಮ್ಯಾಕ ನೀನು ಯಾರು ಅಂತ ಕೇಳ್ತಾರೆ. ಸ್ವಲ್ಪ ಗೊಂದಲ ಆಯ್ತದ ರಾಜಕ್ಕೆ. ಹೆಂಗೆ ಗೊಂದಲ ಆಯ್ತದಂದ್ರೆ, ಈಗೇನು ಹೇಳ್ಬೇಕು ಮುಂದೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ರಾಜಕ್ಕೆ. ಗೊತ್ತಲ್ದಾಗ ರಾಜ ಅಂತಾನ, ನೀವು ಏನು ಪ್ರಶ್ನೆ ಮಾಡ್ತೀರಿ ಸ್ವಾಮೀಜಿ, ನಂಗೆ ಅರ್ಥನೇ ಆಗೋಲ್ಲ ಹೋಗ್ಯದ ಅಂತ ಕೇಳ್ತಾನೆ. ಅರ್ಥ ಆಗಲ್ದವ್ ನೀ ಯಾರಿದ್ದೆ ಅಂತ ಕೇಳ್ತಾರ. ಆಗ ಅವ ರಾಜಗೆ ಅರಿವಾಯ್ತದ, ಓಹೋ ಇದೆಲ್ಲ ನಾನು ಬೇರೆದ್ರ ಮ್ಯಾಗ ಡಿಪೆಂಡ್ ಉಳಿದೀನಿ. ರಾಜ್ಯ ಇದ್ದಾಗ ರಾಜ ಇರ್ತೀನಿ, ಶ್ರೀಮಂತಿಕೆ ಇದ್ದಾಗ ಶ್ರೀಮಂತ ಇರ್ತೀನಿ, ಯುದ್ಧ ಇದ್ದಾಗ ವೀರ ಯೋಧ ಇರ್ತೀನಿ. ಹಂಗೆ ಏನು ಭೀ ಇಲ್ದಾಗ ನಾ ಏನು ಇರ್ತಲ್ಲ ಅವನೇ ಅವನೇ ಅಂಥೇಳಿ ಆಗ ರಾಜಗೆ ಅರಿವಾಯ್ತದ. ಕೆಲವೊಂದು ಟೈಮಿಗೆ ಪದವಿ ಏನವಲ್ಲ, ಯಾವುದೂ ಶಾಶ್ವತ ಇಲ್ಲ. ಇತಿಹಾಸ ನಮ್ಮ ಎದುರದ. ವಿಪರೀತ ಬುದ್ಧಿ ವಿನಾಶ ಲಕ್ಷಣ ಅಂತ ಕೆಲವೊಂದು ಸಲ ಈ ಪದವಿ ಇದ್ದಾಗ ನಾ ದೊಡ್ಡವ, ಈ ಪದವಿ ಇದ್ದರೆ ನಾ ಏನೂ ಮಾಡ್ತೀನಿ, ಪದವಿ ಸಿಕ್ಕಿದ್ಕಿಂತ ಪದವಿಯಿಂದ ನಾವು ಸಮಾಜಕ್ಕೆ, ಈ ದೇಶಕ್ಕೆ, ಆ ಪದವಿ ಮೇಲೆ ಕುಂತು ನಾವು ಏನು ಆ ದೇಶಕ್ಕೆ ಪಡೆಯ ಕೊಡ್ತೀವಲ್ಲ ಅದು ಮಾತ್ರ ಇತಿಹಾಸ ಪುಟದಲ್ಲಿ ಪ್ರಕಟ ಆಯಿತು. ನನ್ನ ಯುವ ಮಿತ್ರರೇ, ಅದ್ರ ಸಲುವಾಗಿ ನೀವು ಯಾವ ಹುದ್ದೆ ಮೇಲೆ ಇರ್ತೀರಿ, ಯಾವ ಪದವಿ ಮೇಲೆ ಇರ್ತೀರಿ, ಆ ಪದವಿಲಿಂದ ನೀವು ಎಷ್ಟು ಮಂದಿ ಏನು ಮಾಡಿರಿ, ನಿಮ್ಮಿಂದ ಎಷ್ಟು ಮಂದಿ ಒಳ್ಳೆಯದಾಗ್ಯದ ಅನ್ನೋದು ಮಾತ್ರ ಇಲ್ಲಿ ಇತಿಹಾಸ ಉಳಿತದ. ಮಿಕ್ಕಿದೆಲ್ಲ ನೀವು ಏನು ಮಾಡಿದ್ರೂ ಅಲ್ಲಿ ಇರೋ ತನಕ ಆ ಪದವಿ ಆದ್ಮೇಲೆ ಯಾರು ಭೀ ಏನು ಭೀ ಇಲ್ಲ ಅಂತೇಳಿ ಎಷ್ಟು ಸೂಕ್ಷ್ಮವಾಗಿ ಒಬ್ಬ ರಾಜಾಗ ಸಂತರು ಅವನಿಗೆ ಈ ರಾಜನಿಂದ ಕೆಳಗಿಳಿಸರು. ಅತ್ಯಂತ ಶ್ರೀಮಂತ ಅಂದರೆ ಯೋಧ ಆದ್ಮ್ಯಾಕ ಏನೂ ಇಲ್ಲ, ಜೀರೋ ಮಾಡಿದಾರೆ ಅವನಿಗೆ. ಅಂದ್ರೆ ನೀ ಜೀರೋ ಆದಿ ಅಂತ ಸಣ್ಣ ಕತ್ತಿದಾಗ ಇವತ್ತಿಂದ ಏನು ಅದಲ್ಲ ಇವತ್ತು ನಡೆಯೋದು. ಆ ಕತ್ತಿ ಮೂಲಕ ಅತ್ಯಂತ ಇದು ಮೊದಲೇ ಹೇಳಿದ್ದದ ಎಲ್ಲರೂ. ಅದ್ರ ಸಲುವಾಗಿ ಇದೆಲ್ಲ ಸ್ವಲ್ಪ ಅನುಭವ ಇದ್ದೇನು ಮಾಡ್ತಾನೆ. ಪದವಿ ಇದ್ದಾಗ ಸರಿಯಾದ ಪದವಿಯನ್ನು ಉಪಯೋಗಿಸ್ಕೊಂಡು ಆ ಒಂದು ಕಾಯಕ ಧರ್ಮದ ಮೂಲಕ ಅದಕ್ಕೆ ಯಾರಿಗೆ ಏನು ಸೇವೆ ಬೇಕು ಅಷ್ಟು ಸೇವೆ ಸಲ್ಲಿಸಿ ತನ್ನ ಹೆಸರು ಇತಿಹಾಸದಾಗ ಉಳಿಸ್ಕೊಂಡಿರ್ತಾನಂತ ಇದು ಕತೆ ಅರ್ಥ. ನನ್ನ ಯುವ ಮಿತ್ರರೇ, ಅದ ಕಾರಣ ಚಲೋ ಅನ್ನಿಸ್ತು. ಆ ಸಲುವಾಗಿ ನಿಮಗೆ ಶೇರ್ ಮಾಡ್ಕೋಬೇಕಂಥೇಳಿ ಈ ವಿಡಿಯೋ ಮಾಡಿದ್ದ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.